ನಮಸ್ಕಾರ, ಉಪಿ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್ ಜಿ ಬಿರಾದಾರ್. ಫೆಬ್ರವರಿ 20, 2026ರಂದು ರಾಜ್ಯ ಸಾರಿಗೆ ನೌಕರರ ಸಂಘದ ವಿವಿಧ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಇಂದು ಬೀದರ್ನಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ನೌಕರರು ತಮ್ಮ ಸಮಸ್ಯೆಗಳು ಹಾಗೂ ಸರ್ಕಾರದ ಗಮನಕ್ಕೆ ತರಬೇಕಾದ ಪ್ರಮುಖ ವಿಚಾರಗಳನ್ನು ವಿವರಿಸಿದರು. ಸಭೆಯಲ್ಲಿ ಮಾತನಾಡಿದ ಕೆಕೆಆರ್ಟಿಸಿ ಸಹಕಾರ ಪತ್ತಿನ ಸಂಘ ಬೀದರ್ ವಿಭಾಗದ ಉಪಾಧ್ಯಕ್ಷರಾದ ಶಾಂತಕುಮಾರ್ ದೇಶವಲ್ಲಿ ಅವರು, ಸಾರಿಗೆ ನೌಕರರು ಎದುರಿಸುತ್ತಿರುವ ವೇತನ ಅಸಮಾನತೆ, ನಿವೃತ್ತಿ ಭತ್ಯೆ, ಸೇವಾ ಭದ್ರತೆ ಹಾಗೂ ಕೆಲಸದ ಒತ್ತಡದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದರು. ಸರ್ಕಾರವು ತಕ್ಷಣವೇ ನೌಕರರ ಬೇಡಿಕೆಗಳನ್ನು ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಇದೇ ವೇಳೆ ಪ್ರದೀಪ್ ಪವಾರ್ ಚಾಲಕರು ಹಾಗೂ ಹವಳಿಯ ರಕ್ಷಾಳೆ ಚಾಲಕ ಮತ್ತು ನಿರ್ವಾಹಕರು ಮಾತನಾಡಿ, ಸಾರಿಗೆ ಸಿಬ್ಬಂದಿಗೆ ಅಗತ್ಯ ಸೌಲಭ್ಯಗಳು, ಆರೋಗ್ಯ ವಿಮೆ, ಸಮರ್ಪಕ ವಿಶ್ರಾಂತಿ ಸಮಯ ಹಾಗೂ ಸುರಕ್ಷಿತ ಕಾರ್ಯ ಪರಿಸರ ಒದಗಿಸುವಂತೆ ಮನವಿ ಮಾಡಿದರು. ನೌಕರರ ಹಿತಾಸಕ್ತಿಯನ್ನು ಕಾಪಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಅವರು ತಿಳಿಸಿದರು. ಸಂಘದ ಪ್ರಮುಖ ಬೇಡಿಕೆಗಳು ಈ ಕೆಳಗಿನಂತಿವೆ: ವೇತನ ಪರಿಷ್ಕರಣೆ ಹಾಗೂ ಬಾಕಿ ಹಣ ಬಿಡುಗಡೆ, ಸೇವಾ ಭದ್ರತೆ ಮತ್ತು ನಿಯಮಿತ ನೇಮಕಾತಿ, ನಿವೃತ್ತಿ ಸೌಲಭ್ಯಗಳು ಸುಧಾರಣೆ, ಆರೋಗ್ಯ ವಿಮೆ ಹಾಗೂ ಕಲ್ಯಾಣ ಯೋಜನೆಗಳ ವಿಸ್ತರಣೆ, ಕೆಲಸದ ಒತ್ತಡ ಕಡಿತ ಮತ್ತು ಸುರಕ್ಷಿತ ಕ್ರಮಗಳ ಬಲಪಡಿಸುವುದು. ಸಭೆಯ ಹಂತದಲ್ಲಿ ಸರ್ಕಾರವು ಬೇಡಿಕೆಗಳು ಶೀಘ್ರವೇ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಕೈಗೊಳ್ಳುವ ಎಚ್ಚರಿಕೆ ಸಹ ನೀಡಿದರು. ವರದಿಗಾರರು ಗಜಾನನ್ ಪಾಟೀಲ್ ಭಾಲ್ಕೆ. ಸದಾ ನೋಡ್ತಾ ಇರಿ ಉಪಿ ನ್ಯೂಸ್, ನೇರ ನಿತ್ಯ ನಿರ್ಭೀತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದ ಪ್ರತಿಯೊಬ್ಬ ಕಾರ್ಮಿಕರಿಗೆ ಛತ್ರಪತಿ ಶಿವಾಜಿ ಮಹಾರಾಜರವರ 390ನೇ ಜಯಂತ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಹಾಗೂ ನಾವು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜವರ ಖುಷಿಯಿಂದ ಜಯಂತ್ಯೋತ್ಸವ ಮಾಡ್ತೇವೆ. ಆದರೂ ಕೂಡ ನಮಗೆ ನೋವಾಗಿದೆ. ಯಾಕಂದರೆ ನಮ್ಮ ರಾಜ್ಯ ಕರ್ನಾಟಕ ಸರ್ಕಾರ ನಮಗೆ ಪದೇ ತೊಂದರೆ ಕೊಡ್ತಾ ಇದೆ. ನಮ್ಮ ಹೆಸರಿನಲ್ಲಿ ತಾವು ರಾಜಕೀಯಕ್ಕೋಸ್ಕರ ಬಂದಿದ್ದೀರಾ. ಉದಾಹರಣೆಗೆ ತಾವು ಪ್ರಣಾಳಿಕೆದಲ್ಲಿ ಇಟ್ಟಿದ್ದೀರಾ. ನಾವು ನಮ್ಮ ಸರ್ಕಾರ ಬಂದರೆ KSRTC ಬಸ್ ಫ್ರೀ. ಬಸ್ ಯಾರ್ದು? ಸಾರ್ವಜನಿಕ ಬಸ್ಸು. ಮತ್ತು ಸೆಕೆಂಡ್ ಪ್ರಣಾಳಿಕೆ ಏನು? ನಾವು ಸರ್ಕಾರಕ್ಕೆ ಬಂದರೆ ವಿದ್ಯುತ್. ನಾನು ಏನು ಹೇಳ್ತಾ ಇದ್ದೀನಿ, ಇನ್ನೊಬ್ಬರ ಸಾರ್ವಜನಿಕರ ಆಸ್ತಿಯಲ್ಲಿ ತಾವು ರಾಜಕೀಯ ಸರ್ಕಾರಕ್ಕೆ ಬಂದಿರೋ ರಾಜಕೀಯ ಬಂದಿದ್ದೀರಾ. ಸರ್, ಈಗ ನಿಮ್ಮ ಉದ್ದೇಶ ಏನು ಅದು ಅರ್ಥ ಆಗ್ತಾ ಇಲ್ಲ. ಉದ್ದೇಶ ಏನಂದ್ರೆ, ತಾವು ಪ್ರಣಾಳಿಕೆ ಇಟ್ಟಿದ್ದ ನಮ್ಮ ಸರ್ಕಾರ ಬಂದರೆ ನಿಮಗೆ ಸರಿಸಮಾನ ವೇತನ ಕೊಡ್ತೀವಿ. ಈಗ 38ನೇ ಹಿಂಬಾಕಿ ವೇತನ ಕೊಡ್ತಾ ಅಂತಿದ್ದೀರಾ. ಕೊಡ್ಲಿಲ್ಲ. ಅದ್ರಗೋಸ್ಕರ ನೀವು ನಮ್ಮ ಸಂಸ್ಥೆ ಇದ್ರ ಬಗ್ಗೆ ತಾವೇನು ಹೋರಾಟ ಮಾಡ್ಬೇಕು ಅನಿಸ್ತಾ ಇದೆ, ಅಥವಾ ಈಗ ಬರೀ ಬೇಡಿಕೆಗಳು ಅಷ್ಟೇ ಹೇಳಿ ಇವತ್ತು ಸತ್ಯಾಗ್ರಹ ಚಾಲು ಆಗಿದೆ. ಮುಂದೆ ನಮಗೆ ಹೋರಾಟ ಬಸ್ ಬಂದ್ ಮಾಡುವಂತ ಕರೆ ಕೊಡಬೇಡಿ. ನಮ್ಮ ಬೇಡಿಕೆ ಏನಿದೆ ಕೂಡಲೇ ಈಡೇರಿಸಿ. ಯಾಕಂದ್ರೆ ಈಗ ಇವತ್ತು ಬೆಂಗಳೂರಲ್ಲಿ ಆಗಿದೆ ಸರ್, ಮುಂದೆ ನೀವೇನು ಭಾಲ್ಕಿ ಬೀದರಲ್ಲೆಲ್ಲ ಮಾಡ್ಬೇಕಂತ ಇದ್ದಾರೆ. ಬೀದರ್ ಜಿಲ್ಲೆಯಿಂದ ಭಾಲ್ಕಿ ತಾಲೂಕಿನಿಂದ ರಕ್ತದ ಪತ್ರ ಬರಿತೀವಿ. ನಾವು ಸಿದ್ದರಾಮಯ್ಯನವರಿಗೆ ರಕ್ತದ ಪತ್ರ ಬರಿತೀವಿ. ಉದಾಹರಣೆಗೆ ಹೇಳ್ತೀವಿ, ಇಲ್ಲದಿದ್ದರೆ ನಾವು ಸಂಸ್ಥೆಗೆ ರಿಜಾಯಿನ್ ಮಾಡಿಬಿಟ್ಟು ನಾವು ಚುನಾವಣೆಗೆ ಸ್ಪರ್ಧೆ ಮಾಡುವಂತ ತಾಕತ್ತಿದೆ ನಮ್ಮ ಹತ್ರ. ನಾವು ಕೂಡ ಈಗ ನೋಡಿ, ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂದ್ರೆ ಸರ್ಕಾರಿ ಬಸ್ ಫ್ರೀ ಮಾಡಬೇಕಂತಿದ್ರೆ ನಿಮ್ಮ ಆಸ್ತಿ ಎಷ್ಟಿದೆ ಅದು ಫ್ರೀ ಕೊಡಿ. ಬಡ ಕಾರ್ಮಿಕರಿಗೆ ದಾನ ಮಾಡಿಬಿಡಿ. ನಮ್ಮ ಸಂಸ್ಥೆ ಕಾರ್ಮಿಕರದು ಸಂಸ್ಥೆ KV ಏನಿದೆ ಸಾರ್ವಜನಿಕರ ಆಸ್ತಿ. ಸಾರಿಗೆ ಸಂಸ್ಥೆನೇ ಸಾರ್ವಜನಿಕರ ಆಸ್ತಿ. ನಮ್ಮ ಹೆಸರಿನಲ್ಲಿ ನಿಮ್ಮ ಸರ್ಕಾರ ಬಂದಿದೆ. ಈಗ ಮುಂದಿನ ನಿಲುವು ನೀವು ಚುನಾವಣೆಗೆ ಇಳಿಬೇಕು ಅಂತ ಉದ್ದೇಶನ, ಅಥವಾ ಏನು ಬೇಡಿಕೆಗಳು ಈಡೇರಿಸಿ ಸಾಕ? ಈಗ ನಮ್ಮ ಪ್ರಣಾಳಿಕೆ ಏನಿದೆ, ಬೇಡಿಕೆ ಕೊಟ್ರೆ ಸರಿ, ಇಲ್ಲದಿದ್ದರೆ ಈಗ ಏನಿದೆ ZPTP ಚುನಾವಣೆ ಬಂದಿದೆಯಲ್ಲ, ಆಯಾ ತಾಲೂಕಲ್ಲಿ ನಾವೇ ಕರ್ತವ್ಯಕ್ಕೆ ರಾಜೀನಾಮೆ ಕೊಟ್ಟು ನಾವೇ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ. ನಾವು ಪ್ರಣಾಳಿಕೆ ಕೊಡ್ತೀವಿ. ನಾವು ZPTPದಲ್ಲಿ ಗೆದ್ರೆ ಈಗ ಏನಾದ್ರೆ ಶಾಸಕರ ಆಸ್ತಿ ಹೆಚ್ಚಿದೆ ಅದು ಬಡವರಿಗೆ ಹಚ್ತೀವಿ, ಮತ್ತು ಮಂತ್ರಿಗಳ ಆಸ್ತಿ ಇದೆ ಬಡವರಿಗೆ ಹಚ್ತೀವಿ ಅಂತ ಪ್ರಣಾಳಿಕೆ. ಯಾರಾದ್ರೂ ಒಬ್ಬರ ಏನಿದೆ ಇದು ನಿಮ್ಮಿಂದ ಸಾಧ್ಯನಾ? ಇದು ಆಗುತ್ತೆ. ಜನರ ಮನಸ್ಸು ಮಾಡಿದ್ರೆ, ಕಾರ್ಮಿಕರು ಜನರ ಆಸ್ತಿ ಮಾಡಿದ್ರೆ ಏನಿದೆ ನೋಡ್ತಾ ಇದ್ದಿಲ್ಲ. ಯಾವುದೇ ಒಂದು ಸರ್ಕಾರಿನಲ್ಲಿ ಕಾರ್ಯನಿರ್ವಹಿಸುವ ಮಕ್ಕಳು ಸರ್ಕಾರಿ ಶಾಲೆಗೆ ವಿದ್ಯಾಭ್ಯಾಸ ಮಾಡಬೇಕಂತ ಆದೇಶ ಇದೆ. ಇವರೇನಿದೆ, ನಮ್ಮ ಸಾರ್ವಜನಿಕರ ಆಸ್ತಿಗಳು ಏನಿದೆ, KB. ಈಗ
ಈ ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ನಮ್ಮ ಜನ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ನಾನು ಗಣಿಗಾರಿಕೆ ಜಿಲ್ಲೆಯಿಂದ ಒತ್ತಾಯ ಮಾಡ್ತೇನೆ. ಸಾಕ್ಷ್ಯ ಎಲ್ಲರಿಗೂ ಸರ್ಕಾರ